ಸೊ ಜೈಲ್ ಬರೋ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದಿನೇಶ್ ಗುಂಡೂರಾವ್ ನಮ್ಮ ಜೊತೆ ಇದ್ದಾರೆ. ಸೊ ಸಚಿವ ರೇಣುಕಾಚಾರ್ಯ ಬರಬೇಕಿತ್ತು, ಅವರು ವೈಯಕ್ತಿಕ ಕಾರಣಗಳಿಂದ ಆಗಮಿಸಿಲ್ಲ. ವೀಕ್ಷಕರ ಗಮನಕ್ಕೆ ಬಹುಶಃ ನಾವು ಕಾಂಗ್ರೆಸ್ ನಾಯಕರನ್ನೇ ಮಾತಾಡಿಸಿ ಇನ್ನೊಬ್ಬರನ್ನ ಮಾತಾಡಿಸಿಲ್ಲ ಅನ್ನೋಕೊಳ್ಳೋದಿಲ್ಲ. ಅವರು ವೈಯಕ್ತಿಕ ಕಾರಣಗಳಿಂದ ಬರೋದು ಸಾಧ್ಯ ಆಗಿಲ್ಲ. ಆದರೆ ದಿನೇಶ್ ಬಂದಿದ್ದಾರೆ, ಅವ್ರನ್ನ ಕರೆದಿರೋದ್ರಿಂದ ಅವ್ರನ್ನ ಮಾತಾಡಿಸ್ಬೇಕಾಗುತ್ತೆ. ದಿನೇಶ್, ಇವತ್ತಿನ ಈ ಎಲ್ಲ ಬೆಳವಣಿಗೆ ಗಮನಿಸ್ತಾ ಇದ್ದೀರಿ, ಜೈಲ್ ಬರೋ ಅನ್ನೋ ವಿಚಾರವನ್ನು ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನಾವು ಒಬ್ಬ ಯುವ ಶಾಸಕರಾಗಿ ತಾವು ಗಮನಿಸ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ ನಿಮಗೆ? ನೋಡಿ, ಇದು ಅತ್ಯಂತ ಒಂದು ನಮ್ಮ ರಾಜ್ಯದ ಇತಿಹಾಸದಲ್ಲೇ ಕಪ್ಪು ಚುಕ್ಕಿ ಇಟ್ಟಿರ್ತಕ್ಕಂಥ ಒಂದು ಸಂದರ್ಭ ಅಂತಲೇ ಹೇಳ್ಬೋದು. ಭಾಳ ದೊಡ್ಡ ದುರಂತ ಇದು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ಮಂತ್ರಿಗಳು, ರಾಜ್ಯದ ಶಾಸಕರುಗಳು, ರಾಜ್ಯದ ಕಾರ್ಪೊರೇಟರ್ಗಳು ಈ ರೀತಿ ಜೈಲಿನಲ್ಲಿ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು ಬಹುಶಃ ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾಗಿ ನಡೆದೇ ಇರತಕ್ಕಂಥ ಎಲ್ಲೂ ನಡೆದಿಲ್ಲ ಅಂತ ನಂಗೆ ಅನಿಸುತ್ತೆ. ಒಂದೊಂದು ದಿವಸ ಅಧಿವೇಶನ ಕರೆಯೋಕ್ಕೂ ನೀವು ಟ್ರೈ ಮಾಡ್ಬೋದು. ಈಗ ನನಗೆ ಅನಿಸುತ್ತೆ ಎಲ್ಲೊಂದು ಕಡೆ ಯಡಿಯೂರಪ್ಪನವ್ರಿಗೆ ಮೊದಲೇ ಇದರ ಬಗ್ಗೆ ಅರಿವಿತ್ತೇನೋ. ಆವಾಗ ಒಂದು ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಈ ಕೊಪ್ಪಳ ಉಪಚುನಾವಣೆ ಆಗುವಂಥ ಸಂದರ್ಭದಲ್ಲಿ ನಾನು ಜೈಲಿನಿಂದನೇ ರಾಜಕಾರಣ ಮಾಡ್ತೀನಿ, ಜೈಲಿನಿಂದನೇ ಆಡಳಿತ ನಡೆಸ್ತೀನಿ ಅಂತ ಹೇಳಿದ್ರು. ಅಂದರೆ ಹೆಚ್ಚು ಕಡಿಮೆ ಇವಾಗ ಅದೇ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ನೋಡಿದಾಗ, ಇವತ್ತು ಕೃಷ್ಣೇಶ್ ಶೆಟ್ಟರ್ ಇದ್ದಾರೆ ಒಳಗಡೆ, ಕಟ್ಟಾ ಜಗದೀಶ್ ಇದ್ದಾರೆ, ಕಟ್ಟಾ ನಾಯ್ಡು ಅವರಿದ್ದಾರೆ, ಇನ್ನೂ ಅನೇಕ ಜನ ಇನ್ನು ಯಾರು ಹೋಗ್ತಾರೋ ಗೊತ್ತಿಲ್ಲ. ಯಾಕಂದರೆ ಇನ್ನೂ ಅನೇಕ ಜನರ ಮೇಲೆ ಅಲ್ಲಿ ಹೈದರಾಬಾದ್ನಲ್ಲಿ ಜನಾರ್ದನ್ ರೆಡ್ಡಿ ಅವರು ಆ ಜೈಲಲ್ಲಿದ್ದಾರೆ. ಬಹುಶಃ ಆ ಜೈಲ್ಗೂ ಈ ಜೈಲ್ಗೂ ಈಗ ಸಂಪರ್ಕ ಆಗುತ್ತೋ ನೋಡಬೇಕು. ಸೊ ಇದು ಎಲ್ಲಿಗೆ ಹೋಗಿದ್ದೀವಿ ನಾವು, ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಒಂದು ಕಡೆ ಬೇಸರ. ಇನ್ನೊಂದು, ಈ ಬೆಳವಣಿಗೆಗಳು ನೋಡಿದಾಗ ಇವರು ಆಸ್ಪತ್ರೆಗೆ ಹೋಗೋದು, ಇವತ್ತು ಅವರನ್ನು ನೋಡಿದ್ರೆ ಯಾವುದೇ ಕಾಯಿಲೆ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ನಾಟಿಕೆ ಆ ಒಂದು ಡೆವಲಪ್ಮೆಂಟ್ಸು. ಅದಕ್ಕಿಂತ ಗಂಭೀರವಾಗಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ, ಇವತ್ತು ಅವರು ಅಪರಾಧಿ ಯಡಿಯೂರಪ್ಪನವರು. ಅದು ಶಿಕ್ಷೆ ಆಗುತ್ತೋ ಬಿಡುತ್ತೋ ಅದು ಮುಂದೆ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಇವತ್ತು ಅವರು ಅಂಡರ್ ಟ್ರಯಲ್ ಆಗಿರ್ತಕ್ಕಂಥವ್ರು. ಅವರು ಇವತ್ತು ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಅವರನ್ನು ಹೋಗಿ ಮೀಟ್ ಮಾಡೋದು, ಮಂತ್ರಿಗಳು ಹೋಗಿ ಮೀಟ್ ಮಾಡುವಂಥದ್ದು, ಮತ್ತು ದೊಡ್ಡ ದೊಡ್ಡ ಮಠಗಳ ಸ್ವಾಮೀಜಿಗಳು, ಏನು ನಾವು ಅವ್ರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿರ್ತಕ್ಕಂಥ ಸ್ವಾಮೀಜಿಗಳು ಅವರನ್ನು ಹೋಗಿ ಭೇಟಿ ಮಾಡುವಂಥದ್ದು. ಯಾವ ಕಾರಣಕ್ಕೆ ಭೇಟಿ ಮಾಡ್ತಾ ಇದ್ದಾರೆ? ಏನು ಅವ್ರು ಯಡಿಯೂರಪ್ಪನವ್ರಿಗೆ ಇವತ್ತು ಅಷ್ಟೊಂದು ಚಿಂತಾಜನಕ ಪರಿಸ್ಥಿತಿಲಿದ್ದಾರಾ, ಅಥವಾ ಅವ್ರ ಆರೋಗ್ಯ ಅಷ್ಟು ಕೆಟ್ಟೋಗಿದೆ, ನಾಳೆದರಲ್ಲೇ ಅವರು ಏನೋ ಭಾಳ ಗಂಭೀರದ ಪರಿಣಾಮ ಬೀರ್ತಾ ಇದೆ ಅವ್ರ ಮೇಲೆ? ಇಲ್ಲ. ಯಾಕೆ ಹೋಗಿ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ? ಅಂದರೆ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ಡೆವಲಪ್ಮೆಂಟ್ಸ್ ಆಗಿರ್ತಕ್ಕಂಥದ್ದು ಯಡಿಯೂರಪ್ಪನವರು ನಾನು ಇನ್ನೂ ಕೂಡ ಈ ಒಂದು ಈ ಸರ್ಕಾರ ನನ್ನ ಕಪಿಮುಷ್ಟಿಯಲ್ಲಿದೆ, ಮುಖ್ಯಮಂತ್ರಿಗಳು ಮತ್ತು ಎಲ್ಲ ದೊಡ್ಡ ದೊಡ್ಡ ಜನ ನನ್ನ ಒಂದು ಹಿಂದೆ ಇದ್ದಾರೆ ಅಂತ ತೋರಿಸ್ತಕ್ಕಂಥದ್ದು ಕೂಡ ಈ ಡೆವಲಪ್ಮೆಂಟ್ಸ್ ಆಗಿದೆ. ಸೊ ಇನ್ನೊಂದು, ಸಹಜವಾಗಿ ರಾಜಕಾರಣಿಗಳು ಒಂದು ಸ್ಟೇಟ್ಮೆಂಟ್ ಹಿಂದೆ ಮಾಡ್ತಾಯಿದ್ರು, ಏನು ಅಧಿಕಾರಿಗಳ ಮೇಲೆ ಹಾಕ್ಬಿಡೋದು, ಇಲ್ಲಾಂದರೆ ಏನೋ ಒಂದು ಹೇಳಿಕೆ ಕೊಟ್ಬಿಡೋದು, ಮಾಧ್ಯಮದವರು ತಿರುಚಿ ಬರೆದಿದ್ದಾರೆ ಅಂತ ಹೇಳೋದು. ಇವತ್ತು ಮತ್ತದೇ ರಿಪೀಟ್ ಆಗ್ತಾ ಇದೆ. ಮಾಧ್ಯಮದವರು ಇದನ್ನು ತೋರಿಸಿದ್ರು, ಮಾಧ್ಯಮದವರು ಏನು ಕ್ರಿಯೇಟ್ ಮಾಡಿಲ್ಲ, ಅಲ್ಲೇನು ನಡೀತಾ ಇದೆ ಅದನ್ನು ನಾವು ತೋರಿಸಿದ್ದೀವಿ. ಅದನ್ನು ಹೊರತುಪಡಿಸಿ ಎಲ್ಲ ರಾಜಕಾರಣಿಗಳು ಇದೊಂದು ಆರಂಭ ಮಾಡಿದ್ದಾರೆ. ಇತ್ತೀಚೆಗೆ ಸಿನಿಮಾಗಳಲ್ಲಿ ಮಾಧ್ಯಮದವ್ರನ್ನ ಹೇಳೋದು ವಿಚಾರಗಳು, ಅಥವಾ ರಾಜಕಾರಣಿಗಳು ಈ ರೀತಿ ಹೇಳೋ ಒಂದು ಪರಿಪಾಠ ಆರಂಭ ಆಗಿದೆ. ಏನು ಹೇಳ್ತೀರಿ ನೀವು? ನಾಳೆ ನಿಮ್ಮ ಬಗ್ಗೆನೂ ನಾವು ತೋರಿಸ್ದಾಗ ನೀವು ಅದನ್ನೇ ಹೇಳ್ಬೋದು. ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಈಗ ಯಡಿಯೂರಪ್ಪನವರು ಜೈಲಿನಲ್ಲಿ ಇದ್ದಿದ್ರೆ ನಿಮ್ಮ ಮಾಧ್ಯಮದವ್ರು ಏನು ಬರೀಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರು ಅಪರಾಧಿ ಸ್ಥಾನದಲ್ಲಿ ಏನು ಇದ್ದಾರೆ. ಇವತ್ತು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ತಾನೇ ಅವ್ರು ಒಳಗೋಗಿರ್ತಕ್ಕಂಥದ್ದು, ಕೋರ್ಟ್ ನಿರ್ಣಯ ಮಾಡಿರ್ತಕ್ಕಂಥದ್ದು. ಯಾರು ನಾವು ಹೇಳಿಲ್ಲ, ನೀವು ಹೇಳಿಲ್ಲ. ಅವರು ಈ ರೀತಿಯಾಗಿ ಆಸ್ಪತ್ರೆಗೆ ಹೋಗೋದು, ಈಗ ಫಸ್ಟ್ ಆಫ್ ಆಲು ಜೈಲ್ ಒಬ್ಬ ಅಪರಾಧಿ ಅಥವಾ ಒಬ್ಬರು ಅಂಡರ್ ಟ್ರಯಲ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಪರ್ಮಿಷನ್ ಬೇಕು. ಇವ್ರು ಯಾರು ಪರ್ಮಿಷನ್ ತೊಗೊಂಡಿದ್ರೆ ಇಷ್ಟೊಂದು ಸಾವಿರಾರು ಜನ ಮೀಟ್ ಮಾಡ್ತಾ ಇದ್ದಾರಲ್ಲ? ಜೈಲ್ ಅಧಿಕಾರಿಗಳಿಂದ ಪರ್ಮಿಷನ್ ತೊಗೊಂಡು ಮೀಟ್ ಮಾಡಬೇಕು. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಇವೆಲ್ಲ. ಇದನ್ನು ಮಾಧ್ಯಮವರು ತೋರಿಸಿರ್ತಕ್ಕಂಥದ್ದು ಏನು ತಪ್ಪೇನಿಲ್ಲ. ಏನಾದರೂ ಅವರು ಯಡಿಯೂರಪ್ಪನವರು ಇದು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಏನಾದರೂ ನೀವು ಹೇಳಿದ್ದಿದ್ರೆ ನಾವು ಒಪ್ಕೋಬೋದಾಗಿತ್ತು. ಅಲ್ಲ, ಇವತ್ತು ಬಿಜೆಪಿ ಪಕ್ಷದವರು ಯಡಿಯೂರಪ್ಪನವರು ಈಗೆಲ್ಲ ನಡೀತಾ ಇತ್ತು ತೋರಿಸಿದ್ವಿ, ನಾಳೆ ಕಾಂಗ್ರೆಸ್ನವರು ತೋರಿಸ್ತೀವಿ, ನಾವು JDS-ನವ್ರದಾದ್ರೂ ತೋರಿಸ್ತೀವಿ, ಇನ್ನೊಂದು ಪಕ್ಷದವ್ರದಾದ್ರೂ ತೋರಿಸ್ತೀವಿ. ನೀವು ತೋರಿಸಿದ್ರಲ್ಲ ಈಗ ಡೆಲ್ಲಿಯಲ್ಲಿ ಆದಂಥ ಯಾರು ಅಲ್ಲಿ ರಾಜ ಅವರು ಇರ್ಬೋದು, ಸುರೇಶ್ ಕಲ್ಮಾಡಿ ಅವರು ಇರ್ಬೋದು, ಅವ್ರ ಬಗ್ಗೆ ಎಲ್ಲ ತೋರಿಸಿದಿರಲ್ಲ. ಬೇರೆ ಪಕ್ಷದವರೇ ಅವರು. ಇವತ್ತು ಇಲ್ಲಿ ಯಡಿಯೂರಪ್ಪನವ್ರು ಇರ್ಬೋದು, ಇವತ್ತು ಗುಜರಾತ್ನಲ್ಲಿ ಸಂಜೀವ್ ಭಟ್ ಅವ್ರನ್ನ ಜೈಲಲ್ಲಿ ಹಾಕ್ತಾ ಇದ್ದಾರೆ, ಅದ್ರ ಬಗ್ಗೆ ತೋರಿಸ್ತೀರ. ಮಾಧ್ಯಮದವರು ಏನು ನಡೀತದೆ ತೋರಿಸ್ಬೇಕು. ಒಂದೊಂದು ಸಲ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ವೈಭವೀಕರಣ ಆಗ್ತಕ್ಕಂಥದ್ದು ಅವಕಾಶಗಳಿರ್ತದೆ. ಅದು ಈ ಕೇಸ್ನಲ್ಲಿ ನನಗನ್ಸೋದಾಗೆ ಇಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೃತ್ಯಗಳಿಂದನೇ ಇವತ್ತು ಇದು ಮಾಧ್ಯಮದವ್ರು ತೋರಿಸ್ತಾ ಇರ್ತಕ್ಕಂಥದ್ದೇ ಹೊರತು ರೇಣುಕಾಚಾರ್ಯವರು ಹೇಳ್ಬೋದು ಇದು ಮಾಧ್ಯಮದವರು ಭಾಳ ಕೆಟ್ಟದಾಗಿ ಬರ್ತಿದ್ದಾರೆ ಅಂತ. ಅದು ಯಾಕೆ ಬರ್ತಿದ್ದಾರೆ ಆಲೋಚನೆ ಮಾಡಬೇಕಲ್ಲ. ಭಾಳ ಜನ ಪಬ್ಲಿಕ್ ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ. ಮಹದೇವನವರೊಬ್ಬರು ಮೈಸೂರಿಂದ ಫೋನ್ ಮಾಡಿದ್ದಾರೆ. ಮಹದೇವ್, ಮಾತಾಡಿ.
ಮಹಾದೇವ್ ಬಹುಶಃ ಮಹಾದೇವ್ ಲೈನ್ ಕಟ್ ಆಗಿದೆ ಅನ್ಸುತ್ತೆ, ಹೇಳ್ತಾ ಇದ್ರಿ ತಾವು ಅದರಿಂದ ರೇಣುಕಾಚಾರ್ಯರು ಇದನ್ನ ಅವ್ರ ಮಾತುಗಳನ್ನ ನಾವು ಹೆಚ್ಚು ಅದಕ್ಕೆ ಗಂಭೀರವಾಗಿ ತಗೊಳ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ. ಏನೇ ನಾಳೆ ಯಡಿಯೂರಪ್ಪನವ್ರಿಗೆ ಶಿಕ್ಷೆ ಆದ್ರೂ ಕೂಡ ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಹೇಳಿ ಅದು ನಾಳೆ ಅವತ್ತೇನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅವ್ರ ಮಾತನ್ನ ಅಷ್ಟು ಗಂಭೀರವಾಗಿ ತಗೊಳ್ಳೋದು ಬೇಡ. ಇವತ್ತು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ದರ್ಜೆ ಸಚಿವರು ತಾವು ಸರ್, ಈಗ ನಮ್ಗೆ ಏನಾಗಿದೆ ಗೊತ್ತಾ, ಅವ್ರ ಪಕ್ಷದಲ್ಲೇ ಅವ್ರಿಗೆ ನೀವು ಸುಮ್ಮನೆ ಮಾತಾಡಬೇಡಪ್ಪ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ರೇಣುಕಾಚಾರ್ಯದವರು, ನೀವು ಟಿ ವಿಗಳಿಗೆ ಹೋಗ್ಬೇಡಿ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ. ಸೊ ಅದಕ್ಕೆ ನಾವು ಅವ್ರನ್ನ ಸೀರಿಯಸ್ ಆಗಿ ತೊಗೊಳಕ್ಕಾಗೋದಿಲ್ಲ. ಆದ್ದರಿಂದ ನೀವು ಮಾಧ್ಯಮದವ್ರನ್ನ ಅವರು ಟೀಕೆ ಮಾಡ್ಬೋದು, ಅಥವಾ ಯಡಿಯೂರಪ್ಪನವ್ರ ಬಗ್ಗೆ ಬೇರೆ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥ ಜನರ ಬಗ್ಗೆ ಟೀಕೆ ಮಾಡ್ತಾರೆ ಅವರು. ಯಾಕಂದರೆ ಇವತ್ತು ಬಿ ಜೆ ಪಿಯಲ್ಲಿ ಒಡಕಾಗಿದೆ. ಬಿ ಜೆ ಪಿಯಲ್ಲಿ ಖಂಡಿತವಾಗಿ ಇವತ್ತು ಎರಡಾಗಿದೆ, ಒಂದು ಯಡಿಯೂರಪ್ಪರ ಪರ, ಇನ್ನೊಂದು ಯಡಿಯೂರಪ್ಪರ ವಿರುದ್ಧ. ರೈಟ್. ಇನ್ನೊಬ್ರು ಕೃಷ್ಣೇಗೌಡರು ಅನ್ನೋರು ಪಾಂಡವಪುರದಿಂದ ಮಾತಾಡ್ತಾರೆ. ಕೃಷ್ಣೇಗೌಡ್ರೆ ಮಾತಾಡಿ. ಹಲೋ ಹೇಳಿ ಕೃಷ್ಣೇಗೌಡ್ರೆ. ಸರ್, ಈಗ ಯಡಿಯೂರಪ್ಪ ಪರ ಯಡಿಯೂರಪ್ಪ ವಿರೋಧ ಅಂತ ಮಾತಾಡ್ತಿದ್ರಲ್ಲ ಸರ್, ನನಗೆ ಯಡಿಯೂರಪ್ಪನ ಪರ ಯಡಿಯೂರಪ್ಪ ವಿರೋಧ ಅಂತ ಮಾತಾಡಕ್ ಹೋಗಲ್ಲ. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ವಾಹಿನಿ ಮುಖಾಂತರ ಜನಗಳಿಗೆ ಒಳ್ಳೊಳ್ಳೆ ವಿಷಯ ಕೊಡ್ತೀರಿ ಸರ್. ಫಸ್ಟ್ ಅದು ಬಹಳ ತುಂಬಾ ಸಂತೋಷ. ಆದ್ರೆ ನೀವು ಅಲ್ಲಿ ಒಂದು 4 ಜನ 5 ಜನ ರಾಜಕೀಯದವ್ರನ್ನ ಕೂರ್ಸ್ಕೊಂಡ್ ಮಾತಾಡ್ತಿರಲ್ಲ ಸರ್, ಅವ್ರನ್ನ ಕೂರ್ಸ್ಕೊಂಡ್ ಮಾತಾಡೋದಕ್ಕಿಂತ ಮುಂಚೆ ನೀವು ರೈತರ ಮುಖಂಡಗಳನ್ನ ಕೂರ್ಸ್ಕೊಂಡ್ ಮಾತಾಡ್ಬೇಕು ಸರ್. ಯಾರು ಬೇಕಾದ್ರೂ ಮಾತಾಡ್ಸಕ್ ತಯಾರಿದೀವಿ, ಎಲ್ಲರೂ ಮಾತಾಡ್ಸಿದೀವಲ್ಲ. ಹೇಳ್ತೀನಿ ಕೇಳಿ ಸರ್, ಇಲ್ಲಿ ರಾಜಕೀಯದವ್ರು ಮಾತಾಡ್ತಾರಲ್ಲ, ಅವ್ರ ಬಗ್ಗೆ ಸಮರ್ಥಿಸ್ಕೊಳ್ತಾರೆ ಅಷ್ಟೇನೆ. ಈಗ ದೊಡ್ಡವ್ರಾಗಿರ್ಬೋದು, ಬಿಜೆಪಿ ಅವರಾಗಿರ್ಬೋದು, ಅವರೆಲ್ಲ ಅವ್ರವ್ರ ಮಾತ್ರ ಸಮರ್ಥಿಸ್ಕೊಳ್ತಾರೆ ಅವರು. ಏಕೆ ಅಂತಂದ್ರೆ ಈಗ ನಾನು ಆಕ್ಚುಲಿ ಪಕ್ಷ ಬಿಟ್ಟು ಮಾತಾಡ್ತಿರೋದು, ಒಬ್ಬ ರೈತನ ಮಗನಾಗಿ ಮಾತಾಡ್ತಿರೋದು. ಇಲ್ಲಿ ಇವರಿದ್ದಾರೆ ದಿನೇಶ್ ಗುಂಡೂರಾವ್, ಅವ್ರ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಇನ್ನೊಬ್ರು ಇದ್ದಾರೆ ಬಿಜೆಪಿ ಅವರು, ಅವ್ರ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಅದೇ ರೈತರನ್ನ ಅಲ್ಲಿ ಕುಂಡಿಸ್ಕೊಂಡು ನೀವು ವಾಹಿನಿ ಮುಖಾಂತರ ಅವ್ರಿಗೆ ಹೇಳಿದ್ರೆ, ರೈತರು ಅವ್ರಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, ನೀವು ಅಲ್ಲಿರೋರೆಲ್ಲ ಕಳ್ಳರುಗಳೇನೆ ಟೋಟಲಿ. ಏನೇ ಮಾಡ್ಬೇಕಾದ್ರು ಅವ್ರು ವೈಯಕ್ತಿಕವಾಗಿ ಮಾಡ್ಕೋಗ್ತಾರೆ. ಅವ್ರ ಏನಪ್ಪ ಅಂದ್ರೆ ರೈತರ ವಿಚಾರ ಹೇಳಿ, ನೀವ್ ಏನ್ ಹೇಳ್ಬೇಕು ಅನ್ಕೊಂಡಿದ್ರಿ ಅದನ್ನ ಹೇಳಿ. ಅವ್ರಿಗೆ ಓಟ್ ಬೇಕು ಅನ್ನೋ ಉದ್ದೇಶದಲ್ಲಿ ಮಾತಾಡ್ತಾರೆ ಸರ್ ಅವರು. ಅವ್ರ ಪಕ್ಷ ಬರ್ಬೇಕು, ಅವ್ರ ಪಕ್ಷ ಸಂಘಟನೆ ಮಾಡ್ಬೇಕು. ರೈತರ ವಿಚಾರ ಏನ್ ಹೇಳಿ, ರೈತರ ವಿಚಾರ ಏನ್ ಹೇಳಕೊಟ್ರಿ ನೀವು? ನಾವು ರೈತರು ಅಂದ್ರೆ ಸರ್, ನಮ್ಮಂತರ್ನ ಕರೆದಿ ಟಿವಿ ಮುಂದ್ಗಡೆ ನೀವು ಕೂರ್ಸ್ಕೊಂಡು ಮಾತಾಡಿದ್ರೆ ಅವಕಾಶ ಕೊಟ್ಟಿದೀವಲ್ಲ ಗೌಡ್ರೆ, ಮಾತಾಡ್ತಾ ಇದೀರಿ, ಹೇಳ್ತಾ ಇದೀರಿ ನೀವು. ಅದೇನೆ ನಾವು ಯಾಕೆಂದ್ರೆ ಅಲ್ಲಿ ಮಾಡಿರೋ ತಪ್ಪುಗಳನ್ನ ಕರೆಕ್ಟ್ ಆಗಿ ಹೇಳ್ತೀವಿ ಅವ್ರಿಗೆ. ಈಗ ಏನ್ ತಪ್ಪಾಗಿದೆ ಹೇಳಿ ಅದನ್ನ. ಈಗ ಏನಪ್ಪ ಅಂತಂದ್ರೆ ಸರ್, ಈಗ ಇವ್ರು ಇದ್ದಾರಲ್ಲ, ಇವರು ದಿನೇಶ್ ಗುಂಡೂರಾವ್, ಅವತ್ತು ದಿನೇಶ್ ಗುಂಡೂರಾವ್ ಬಿಟ್ಬಿಡಿ ನೀವೀಗ, ನೆನ್ನೆಯಿಂದ ನೋಡ್ತಾ ಇದ್ರಲ್ಲ ಇದನ್ನೆಲ್ಲ, ಏನ್ ಅನ್ನಿಸ್ತಾ ಇದೆ ನಿಮಗೆ ಸರ್? ಇದು ಒಂದು ನಾಚಿಕೆಗೇಡು ಸರ್, ಇದು ನಡೀತಾ ಇತ್ತಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ರಾಜಕೀಯದಲ್ಲಿ ಟೋಟಲಿ ಕಳ್ರೇನೆ. ಈಗ ರೈತರನ್ನ ಹಣ ನಾವು ತಗೊಂಡು ದುರ್ಬಳಕೆ ಮಾಡ್ಕೊಂಡು ಅವ್ರ ಮೇಲ್ ಬರ್ತಾ ಇದಾರೆ ಅವರು. ರೈತರು ಯಾಕೆ ಓಟ್ ಹಾಕ್ಬೇಕಾದ್ರೆ ದುಡ್ಡು ತಗೊಂಡು ಓಟ್ ಹಾಕ್ತಿರಿ? ಅದನ್ನೇ ನಾವು ಮಾಡಿರೋ ತಪ್ಪು ಇವತ್ತು ರೈತರು ಅದನ್ನ ಪಶ್ಚಾತ್ತಾಪ ಪಡ್ತಾ ಇದಾರೆ. ದುಡ್ಡು ಕೊಡೋರ್ನೆಲ್ಲ ಓಡಿಸಿ, ಮೊನ್ನೆ ಕೊಪ್ಪಳ ಚುನಾವಣೆಯಲ್ಲೂ ಇದೇ ಆಯ್ತು. ನೀವು ಮಾತಾಡ್ಬೇಕಾದ್ರೆ ನೀವು ಅವ್ರನ್ನ ಕಳ್ರು ಅನ್ನೋರು, ನಾವೆಷ್ಟು ಸಾಚಾ ಇದೀವಿ ಅನ್ನೋದು ನೀವು ಹೇಳ್ಬೇಕು ಗೌಡ್ರೆ. ಈಗ ಅದನ್ನ ನಾವು ಜನಗಳಿಗೆ ಮನವರಿಕೆ ಮಾಡ್ಕೊತಾ ಇದೀವಿ. ಯಾರು ಮಾಡ್ಬೇಕು? ಎಕ್ಸಾಂಪಲ್ ಹೇಳ್ತೀನಿ ಸರ್, ನಾನೀಗ ಪಾಂಡವಪುರ ಫ್ಯಾಕ್ಟ್ರಿನ ರೈತರು ಫಸ್ಟ್ ನಡೆಸಿದ್ರು, ಈಗ ಸರ್ಕಾರಕ್ಕೆ ಹೋಯ್ತಿದ್ರು. ಆ ಸರ್ಕಾರದಲ್ಲಿ ಸುಮಾರು ಒಂದು 10 ಗೋಡನ್ ತುಂಬಾ ಸಕ್ಕರೆ ತುಂಬಿದ್ರು, ಸಕ್ಕರೆ ದುಡ್ಡಿತ್ತು. ಆದ್ರೆ ಪೇಮೆಂಟ್ ಮಾಡಕ್ ಆಯ್ತಲ್ಲ ಅವ್ರ ಕೈಲಿ. ಕೇಳಿ ನಿಮ್ ಶಾಸಕರು ಏನ್ ಮಾಡ್ತಾ ಇದಾರೆ, ನಿಮ್ ಶಾಸಕರು ಏನ್ ಮಾಡ್ತಾ ಇದಾರೆ, ನಿಮ್ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದಾರೆ, ಅವ್ರನ್ನ ಕೇಳ್ಬೇಕು ಕೂರ್ಸಿ ನೀವು ರೈತರು. ಸರ್ ಕೇಳ್ಬೇಕು ಅಂತಂದ್ರೆ ಸರ್, ನೀವು ರೈತರೇ ಒಂದಾಗಲ್ವೇ? ರೈತ ಸಂಘದಿಂದ ಎಲೆಕ್ಷನ್ ನಿಂತವ್ರಿ, ನೀವು ರೈತರೇ ಓಟ್ ಹಾಕಲ್ಲ, ಮತ್ತೆ ರೈತರು ಅಂತ ನೀವ್ ಹೇಳ್ತೀರಪ್ಪ ಸರ್. ಈಗ ನೀವ್ ಹೇಳ್ತಾ ಇದ್ರೆ ಓಕೆ, ಒಪ್ಕೊಳ್ತೀನಿ ನಾನು. ಒಪ್ಕೋಬೇಕು, ಒಪ್ತಾನೆ, ಸತ್ಯ ತಾನೆ ಅದು. ಪಡ್ತಾ ಇದೀವಿ ಅಲ್ಲ, ಹೆಂಗನ್ನತ್ತೆ ಅಂದ್ರೆ ಇನ್ನೊಬ್ಬರನ್ನ ದೂರದ್ ಬಹಳ ಸುಲಭ ಇರುತ್ತೆ ಕೃಷ್ಣೇಗೌಡ್ರೆ. ಸರಿ ಸರ್. ಈಗ ಇವತ್ತು ಇವ್ರು ಯಡಿಯೂರಪ್ಪನವರು ಜೈಲು ಸೇರ್ಕೊಂಡಿದ್ದಾರೆ, ಅವರು ಜೈಲಲ್ಲಿ ಇದ್ದಾರೆ. ಆದ್ರೆ ಇವ್ರು ಇದಾರಲ್ಲ ಕಾಂಗ್ರೆಸ್ನವರು, ಅವರು ಶಿವಮೊಗ್ಗದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಯಾರು? ಸಿದ್ದರಾಮಯ್ಯನವರು. ಓಕೆ ಕೃಷ್ಣೇಗೌಡ್ರೆ, ಹೇಳಿ ಸರ್. ಮಾಡ್ಲಿ ಬಿಡಿ. ಅವರು ನೀವು ಕರೆಕ್ಟ್ ಆಗಿ ಅವ್ರಿಗೆ ಓಟ್ ಹಾಕಕ್ ಬಂದವ್ರು, ದುಡ್ಡು ಕೊಡಕ್ ಬಂದವ್ರನ್ನ ಆಚೆಗೆ ಓಡಿಸೋವರೆಗೂ ಅವರು ದುಡ್ಡು ಕೊಡ್ತಾ ಇರ್ತಾರೆ, ನೀವು ಅವ್ರಿಗೆ ಓಟ್ ಹಾಕ್ತಾ ಇರ್ತೀರಿ. ಆಮೇಲೆ ಅವ್ರು ಹೇಳ್ದಂಗೆ ನೀವು ಕೇಳ್ತಾ ಇರ್ತೀರಿ. ಎಲೆಕ್ಷನ್ ದಿವಸ ಯಾರು ಹಣ ತಗೊಂಬೋತಾರೋ ಅವ್ರನ್ನ ಫಸ್ಟ್ ಆಚೆಗೆ ಓಡಿಸಿ, ಒಳ್ಳೆಯವ್ರಿಗೆ ಓಟ್ ಹಾಕಿ, ಆಮೇಲೆಲ್ಲ ಸರಿಯಾಗುತ್ತೆ. ಥ್ಯಾಂಕ್ ಯು ಕೃಷ್ಣೇಗೌಡ್ರೆ. ಸೊ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಸಾಕಷ್ಟು ಚೆನ್ನಾಗಿ ಕಾಯ್ತಾ ಇದ್ದಾರೆ. ಜೊತೆಗೆ ದಿನೇಶ್ ಗುಂಡೂರಾವ್ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.